ಇನ್ನು ಕೋಗಿಲು ಲೇಔಟ್ ಅಕ್ರಮ ಮನೆಗಳ ಬುಡಕ್ಕೆ ಸರ್ಕಾರವೇ ಜೆಸಿಪಿ ಹಾಕಿತ್ತು. ಬಳಿಕ ನಿರಾಶ್ರಿತರಿಗೆ ಹೊಸ ಮನೆ ಕೊಡ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ದು ಕೂಡ ನೋಡಿದ್ದೀವಿ. ಈಗ ಈ ಸರ್ಕಾರ ಕಾರಣಾಂತರ ಕೇರಳ ಸರ್ಕಾರ ಎಲ್ಲ ಎಂಟ್ರಿ ಆಗಿಬಿಟ್ಟಿತ್ತು. ಇದೀಗ TV9ಗೆ ಕೆಲ ಎಕ್ಸ್ಕ್ಲೂಸಿವ್ ದಾಖಲೆಗಳು ಲಭ್ಯ ಆಗಿದ್ದು, ಕೋಗಿಲು ನಿರಾಶ್ರಿತರಿಗೆ ಮನೆ ಸಿಗೋದು ಅನುಮಾನ ಅಂತಾನೆ ಹೇಳಲಾಗ್ತಾ ಇದೆ. ಹೊಸ ಮನೆಯ ನಿರೀಕ್ಷೆಯಲ್ಲಿದ್ದಂತ ಜನರ ಕನಸಿಗೆ ಬಿಸಿನೀರು ಎರಚಿದಂತಾಗಿದೆ. ಕೋಗಿಲು ನಿರಾಶ್ರಿತರಿಗೆ ಮನೆಗಳು ಸಿಗೋದು ಡೌಟ್. ಮನೆ ಕೊಡಲು ನಿಯಮ ಮತ್ತು ಕಾನೂನು ತೊಡಕು ಅಡ್ಡಿ. TV9ನಲ್ಲಿ ಸಂಚಲನ ಸೃಷ್ಟಿಸಿದ್ದ ಪ್ರಕರಣದ ಸ್ಫೋಟಕ ಸತ್ಯ. ಕೋಗಿಲು ಲೇಔಟ್ನಲ್ಲಿ ಜೆಸಿಬಿಗಳು ಗರ್ಜಿಸಿದ್ವು. ಅಕ್ರಮ ಮನೆಗಳು ನೆಲಸಮ ಆಗಿದ್ವು. ಸೂರುಗಳನ್ನ ಕಳೆದುಕೊಂಡಿದ್ದವರಿಗೆ ಸರ್ಕಾರ ಹೊಸ ಮನೆ ನೀಡೋ ಭರವಸೆ ನೀಡಿತ್ತು. ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಸೂರು ಸಿಗುತ್ತೆ ಎಂದು ನಿರಾಶ್ರಿತರು ಕನಸನ್ನ ಕಾಣ್ತಿರುವಾಗಲೇ ಬಿಗ್ ಶಾಕ್ ಎದುರಾಗಿದೆ. ಕೋಗಿಲು ಲೇಔಟ್ನ ನಿರಾಶ್ರಿತರಿಗೆ ಮನೆ ಸಿಗೋದು ಅನುಮಾನ ಎನ್ನಲಾಗ್ತಿದೆ. ದೇಶಾದ್ಯಂತ ಸಂಚಲನ ಸೃಷ್ಟಿಸಿದ್ದ ಪ್ರಕರಣದ ಮಹತ್ವದ ದಾಖಲೆ TV9ಗೆ ಲಭ್ಯವಾಗಿದೆ. ಕೋಗಿಲು ಲೇಔಟ್ ನಿರಾಶ್ರಿತರು 245 ಮಂದಿ ಮನೆಗಾಗಿ ಅರ್ಜಿ ಸಲ್ಲಿಸಿದ್ರು. ಹೊಸ ವರ್ಷ ಮನೆ ಕೊಡುತ್ತೇವೆ ಅಂತ ಸರ್ಕಾರ ಕೂಡ ಭರವಸೆಯ ಬೆಣ್ಣೆ ಹಚ್ಚಿತು. ಮೊದಲ ಹಂತದಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆಗೆ ಜಿಲ್ಲಾಡಳಿತ 26 ಫಲಾನುಭವಿಗಳ ಪಟ್ಟಿ ರವಾನಿಸಿತು. ಫೆಬ್ರವರಿ ಮುಗಿಯುತ್ತಾ ಬಂದರೂ 26 ಜನರ ಪಟ್ಟಿ ಇನ್ನೂ ಅಂತಿಮ ಆಗಿಲ್ಲ ಅಂತ ಹೇಳಲಾಗ್ತಿದೆ. ಅಷ್ಟಕ್ಕೂ ಕೋಗಿಲು ಲೇಔಟ್ ನಿರಾಶ್ರಿತರಿಗೆ ಮನೆ ಸಿಗೋದು ಅನುಮಾನ. ಯಾಕೆ? ನಿವೇಶನ ಪಡೆಯಲು ಎದುರಾದ ಅಡೆತಡೆ ಏನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಮನೆ ಕೊಡೋಕೆ ನೀತಿ ನಿಯಮ ಕಾನೂನು ತೊಡಕು ಅಡ್ಡಿಯಾಗಿದೆ. ನಾಯಕರ ಭರವಸೆ ಮಾತಿಗೆ ಅಧಿಕಾರಿಗಳು ಕಾನೂನಿನ ಪಾಠ ಮಾಡಿದ್ದಾರೆ. ಮನೆಗಳನ್ನ ಕೊಡೋಕೆ ಆಗಲ್ಲ ಅಂತ ಸಿಎಂ ಸಿದ್ದರಾಮಯ್ಯಗೆ ಅಧಿಕಾರಿಗಳು ತಿಳಿಸಿದ್ದಾರೆ. ಕೋಗಿಲು ಲೇಔಟ್ನಲ್ಲಿ ಒಬ್ಬರಿಗೆ ಕೊಟ್ಟರು ಮುಂದಿನ ದಿನಗಳಲ್ಲಿ ಕಾನೂನು ತೊಡಕಾಗುತ್ತೆ ಎಂದು ಮಾಹಿತಿ ನೀಡಿದ್ದಾರೆ. ರಾಜೀವ್ ಗಾಂಧಿ ವಸತಿ ಯೋಜನೆ ಕಚೇರಿಗೆ ಕಡತ ಸೀಮಿತವಾಯ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಪೊಲೀಸ್ ವೆರಿಫಿಕೇಶನ್ ಅಂತ ಕಡತಗಳನ್ನು ಅಧಿಕಾರಿಗಳು ಮೂಲೆಗೆ ತಳ್ಳಿದ್ದಾರೆ ಎನ್ನಲಾಗ್ತಿದೆ. ಇಷ್ಟೇ ಅಲ್ಲ, ಕೋಗಿಲು ಲೇಔಟ್ನ ನಿರಾಶ್ರಿತರಿಗೆ ಮನೆಗಳನ್ನ ಹಂಚಲು ಇರೋ ನಿಯಮಗಳು ಏನೇನು ಅನ್ನೋದನ್ನ ನೋಡೋದಾದ್ರೆ, ರಾಜೀವ್ ಗಾಂಧಿ ವಸತಿ ಯೋಜನೆ ನಿಯಮಗಳ ಅನುಸಾರ ನಿಯಮಕ್ಕೆ ಅನುಸಾರವಾದ್ರೆ ಮಾತ್ರ ನಿರಾಶ್ರಿತರಿಗೆ ಮನೆ ಸಿಗಲಿದೆ. 5 ವರ್ಷ ಕಡ್ಡಾಯವಾದ ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್ ಇರಬೇಕು. ಆದ್ರೆ 24 ಮಂದಿ ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್ ನಮೂದಿಸಿಲ್ಲ. ಕೋಗಿಲು ಲೇಔಟ್ನ ನಿರಾಶ್ರಿತರು ಈವರೆಗೆ ರಾಜೀವ್ ಗಾಂಧಿ ವಸತಿ ಯೋಜನೆಗೆ ಅರ್ಜಿ ಸಲ್ಲಿಸಿಲ್ಲ ಎನ್ನಲಾಗಿದೆ. ಆನ್ಲೈನ್ ಅರ್ಜಿ ಸಲ್ಲಿಸಬೇಕು. 50,000 ರೂಪಾಯಿ ಹಣ ಮುಂಗಡವಾಗಿ ಕಟ್ಟಬೇಕು. ಆದ್ರೆ ಇದುವರೆಗೂ ಯಾರೊಬ್ಬರು ಕೂಡ ಅರ್ಜಿ ಸಲ್ಲಿಸಿಲ್ಲ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಇನ್ನು ಕೋಗಿಲು ನಿರಾಶ್ರಿತರ ದಾಖಲೆಗಳನ್ನ ಪರಿಶೀಲಿಸಲಾಗ್ತಿದೆ ಅಂತ ವಸತಿ ಸಚಿವ ಜಮೀರ್ ಅಹಮದ್ ಹೇಳಿದರು. ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ಈಗ ಮೊನ್ನೆ ಕೃಷ್ಣ ಬೈರೇಗೌಡರು ಫೋನ್ ಮಾಡಿದ್ರು, ಆ ಆಸ್ಯಾ ಕಮಿಟಿಯಲ್ಲಿ ಮಾಡಬೇಕಾಗಿತ್ತು, ಮಾಡಿದ್ದೀವಿ ನನ್ ಬೇಕಂತ. ನಾನು ಹಂಪಿ ಉತ್ಸವ ಇದ್ದಿದ್ದ ಕಾರಣಕ್ಕೆ ನಾನು 5 ದಿನ ಅಲ್ಲಿದ್ದೆ ಹಂಪಿಯಲ್ಲಿ. ನೆನ್ನೆ ನಾನು ಬೆಂಗಳೂರಿಗೆ ಬಂದಿರೋದು. ನಾನು ಇವತ್ತು ಸಂಜೆ ಅವರು ಹಾವೇರಿಯಲ್ಲಿ ಕಾರ್ಯಕ್ರಮ ಇತ್ತು. 14ನೇ ತಾರೀಕಿಗೆ ಅವ್ರದ್ದು ಒಂದು ಕಾರ್ಯಕ್ರಮ ಇತ್ತು. ಮುಗಿಸ್ಕೊಂಡು ಇವತ್ತು ಸಂಜೆ ಸಿಕ್ಕಿ ಇವತ್ತು ಫೈನಲ್ ಮಾಡ್ತೀವಿ. ಇನ್ನು ಸರ್ಕಾರದ ವಿರುದ್ಧ ಬಿಜೆಪಿ ಆಕ್ರೋಶ ಹೊರಹಾಕಿದೆ. ನಾವು ಹೋರಾಟ ಮಾಡಿದ ಬಳಿಕ ರಾಜ್ಯ ಸರ್ಕಾರಕ್ಕೆ ಅರಿವಾಗಿದೆ ಅಂತ ಛಲವಾದಿ ಗುಡುಗಿದ್ರು. ಕಾಂಗ್ರೆಸ್ ಸರ್ಕಾರ ತುಷ್ಟೀಕರಣ ನೀತಿ ಅನುಸರಿಸುತ್ತಿದೆ ಅಂತ ಶಾಸಕ ಆರ್ಗ ಜ್ಞಾನೇಂದ್ರ ಕೆಂಡ ಕಾರಿದ್ರು. ತರಾತುರಿಯಲ್ಲಿ ಇದು ನಮ್ಮ ವಸತಿ ಸಚಿವರು ಅವರು ನಮ್ಮ ಸಮುದಾಯದವರು ಅನ್ನೋ ಕಾರಣಕ್ಕೆ ಹೋಗಿ ಅವರನ್ನ ಓಲೈಸಲಿಕ್ಕೆ ಮಾಡಿ ಅವರು ಅನೌನ್ಸ್ ಮಾಡಿಬಿಟ್ರು, ನಾವು ಕೊಡ್ತೇವೆ ಅಂತ, ಮನೆ ಕೊಡ್ತೇವೆ ಅಂತ. ಆದರೆ ಅದು ಕೊಡಕ್ಕೆ ಬರೋದಿಲ್ಲ. ಯಾವುದೇ ಇದು ಲಾ ಅದನ್ನು ಪರ್ಮಿಟ್ ಮಾಡೋದಲ್ಲ. ಅದಕ್ಕೆ ನಮ್ಮ ಹೋರಾಟ ಮಾಡಿದ ಮೇಲೆ ನಾವು ತಪ್ಪಿಗೆ ಸಿಕ್ಕಾಕೊಳ್ತೀವಿ ಅನ್ನೋ ಕಾರಣ ಇಟ್ಕೊಂಡು ಕೊನೆಯಲ್ಲಿ ಅದು ಕೊಡಕ್ಕೆ ಬರಲ್ಲ ಅನ್ನೋದು ಗೊತ್ತಾದ್ಮೇಲೆ ಈಗ ಅದನ್ನು ಹೊರಗೆ ಇಡಲಿಕ್ಕೆ ಇಲ್ಲಿ ಯಾರು ಏನು ಬೇಕಾದರೂ ಮಾಡ್ಬೋದು. ಯಾರನ್ನೋ ಎಲ್ಲೋ ತಗೊಂಡೋಗಿ ಕೂರಿಸೋದು, ಆಮೇಲೆ ಕ್ಲೈಮ್ ಮಾಡೋದು, ಇದನ್ನು ಮಾಡ್ತಾ ಇದ್ದಾರೆ. ಅರ್ಹತೆ ಇರತಕ್ಕಂಥ ಬಡವರಿಗೆ ಇವತ್ತು ನಿವೇಶನಗಳು ಇದು ಅದು ಕೂಡ ಎಲ್ಲೂ ಸಿಗ್ತಾ ಇಲ್ಲ.
ಅನಧಿಕೃತವಾಗಿ ಈ ರೀತಿ ಅಕ್ವೈರ್ ಮಾಡ್ಕೊಂಡು ಕೂತವ್ರಿಗೆ ಇನ್ನೇನೋ ಕೊಡ್ತೀನಿ ಅಂತ ಕೊಡ್ತಾ ಇದ್ದಾರೆ. ಈ ಸರ್ಕಾರ ಈ ತುಷ್ಟೀಕರಣದ ನೀತಿ ಇವೆಲ್ಲದರ ಆಧಾರದ ಮೇಲೆ ಇದು ಮಾಡ್ತಾ ಇದ್ದಾರೆ. ಎಕ್ಸ್ಕ್ಲೂಸಿವ್ ದಾಖಲೆ ಪ್ರಕಾರ ಇದೀಗ ಮನೆಗಳು ಸಿಗೋದು ಡೌಟ್ ಎನ್ನಲಾಗುತ್ತಿದೆ. ಇದನ್ನೇ ಅಸ್ತ್ರವಾಗಿಸಿಕೊಂಡು ಸರ್ಕಾರದ ವಿರುದ್ಧ ಬಿಜೆಪಿ ಮುಗಿಬೀಳುತ್ತಿದೆ. ಇನ್ನೊಂದು ಕಡೆ ಹೊಸ ವರ್ಷದಲ್ಲಿ ಹೊಸ ಮನೆ ಸಿಗುತ್ತೆ ಅಂದ್ಕೊಂಡಿದ್ದವರು ಕಕ್ಕಾಬಿಕ್ಕಿಯಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.